ಆಮೇಲೆ ಈ ಬಿಗ್ ಬಾಸ್ ಅಲ್ಲಿ ಸಮಸ್ಯೆಗಳೇನಂದ್ರೆ, ಮೊನ್ನೆ ನಾವು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಗೆ RTA ಅನ್ನ ಹಾಕಿದ್ದು. ಈ ಬಿಗ್ ಬಾಸ್ ಅನ್ನ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಲೈಸೆನ್ಸ್ ಏನಾದ್ರು ಪಡ್ಕೊಂಡಿದಾರ ಅಂತ. ಬಿಗ್ ಬಾಸ್ ಇಲ್ಲಿಗಲ್ ಪ್ರೋಗ್ರಾಮು. ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು, ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನೇ ಇಲ್ಲಿಗಲ್ ಆಗಿ ಮಾಡ್ತಿರುವಂತದ್ದು. ನೋಡಿ, ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡಿ. ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಿಗ್ ಬಾಸ್ ಶೋ ಅನ್ನ ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ ಅನ್ನ ಅಥವಾ ನಮ್ಮ ಪಂಚಾಯಿತಿಯಿಂದ ಯಾವುದೇ NOC ಅನ್ನ ಕೊಟ್ಟಿಲ್ಲ ಅಂತ ಪಂಚಾಯಿತಿಯಿಂದ ಎಂಡೋರ್ಸ್ಮೆಂಟ್ ಬಂದಿದೆ. ಇನ್ನು ಯಾವ ಪುರುಷಾರ್ಥಕ್ಕೆ ಇವರು ಬಿಗ್ ಬಾಸ್ ಶೋನ ನಡೆಸಬೇಕು? ಇದರಿಂದ ಜನಗಳಿಗೆ ಸಿಗುವಂತ ಕೊಡುಗೆ ಅನ್ನೋದ್ರು ಏನು? ಜನಗಳನ್ನ ತಪ್ಪು ದಾರಿಗೆ ಎಳೆದು ಅದರಲ್ಲಿ ದುಡ್ಡು ಮಾಡಿ, ಅದರಲ್ಲಿ ಲಪಟಾಯಿಸಿರುವಂತ ದುಡ್ಡಲ್ಲಿ ವಿನ್ನರ್ಗೆ ಒಂದು 50 ಲಕ್ಷ ರೂಪಾಯಿ ಬಹುಮಾನಗಳನ್ನ ಕೊಡ್ತಾರಂತೆ. ಆ A23 ರಮ್ಮಿ ಕಂಪನಿಯವರು ಅದಷ್ಟು ಕೋಟಿಗಳನ್ನ ದುಡ್ಡನ್ನ ಕೊಡ್ತಿದಾರೋ ಗೊತ್ತಿಲ್ಲ. TRP ಗಳಿಂದನೋ ಕಲರ್ಸ್ ಕಲರ್ ಚಾನಲ್ ಒಳ್ಳೆ ಪ್ರೋಗ್ರಾಮ್ ಆಗಿ ಬೆಳೆದಿದೆ. ಅದರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ. ಅದು ಒಂಥರ ನೆಗ್ಲೆಕ್ಟ್ ಪ್ರೋಗ್ರಾಮ್. ಅದು ಜನಗಳು ಇವನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನೆಗ್ಲೆಕ್ಟ್ ಮಾಡ್ಬೇಕು. ಆಮೇಲೆ ನೋಡಿ, ಬಿಗ್ ಬಾಸ್ ಎಂತ ಅಸಂಬದ್ಧ ಪ್ರೋಗ್ರಾಮು. ಅದರಿಂದ ಜನಗಳಿಗೆ ಏನು ಉತ್ತೇಜನ ಇಲ್ಲ. ಆಮೇಲೆ ಯಾರೋ ಕಿತ್ತಾಡ್ಕೊಳ್ಳೋದನ್ನ, ಅವ್ರು ಯಾರೋ ಅವಾಚ್ಯವಾಗಿ ಮಾತಾಡ್ತಾರೆ. ಯಾವ್ದೋ ಒಂದಷ್ಟು ಜನ ಒಂಥರ ಅಲ್ಲಿ ಕಂಟೆಂಟ್ ಗಳ ಬಗ್ಗೆ ಹೇಳೋದಕ್ಕೆ ನಮ್ಗೇನು ಆಸಕ್ತಿ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ ಅದು. ಬಟ್ ಆದ್ರೆ ನೀವು ಬಿಗ್ ಬಾಸ್ ಅನ್ನ ನಡೆಸೋರು ಯಾರು ಒಬ್ಬ ಕ್ಯಾಬ್ ಚಾಲಕನ ಏನಾದ್ರು ಇಂಟ್ರೂವ್ ಮಾಡ್ತಾ ಇದ್ದೀರಾ? ಅವನ ಆಗು ಹೋಗಳು, ಜೀವನ ಚರಿತ್ರೆ, ಮತ್ತೊಂದು ಮಗದೊಂದು. ಒಬ್ಬ ಲಾಯರ್ ಕಡೆಯಿಂದ ಏನಾದ್ರು ಒಳ್ಳೆ ಉತ್ತೇಜನಗಳನ್ನ ಕೊಡಿಸ್ತಾ ಇದ್ದೀರಾ? ಒಬ್ಬ ಇಂಜಿನಿಯರ್ನ ಏನಾದ್ರು ಕರೆಸ್ತಾ ಇದ್ದೀರಾ? ಒಬ್ಬ ಡಾಕ್ಟರ್ನ ಏನಾದ್ರು ಕರೆಸ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ? ಜನಗಳಿಗೆ ಈ ಶೋ ಇಂದ ಎಲ್ಲದಕ್ಕೂ ಏನು ಉತ್ತರವನ್ನ, ಏನು ಎಕ್ಸ್ಪೆಕ್ಟೇಷನ್ ಅನ್ನ ಜನಗಳು ಮಾಡ್ಕೋಬೇಕು. ಈ ಬಿಗ್ ಬಾಸ್ ಏನು ಪ್ರಯೋಜನ? ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಕಮರ್ಷಿಯಲ್ ಚಾನೆಲ್ಗಳು ಅಂತ ಏನಿದೆ, ಇವು ಕಂಪ್ಲೀಟ್ ಆಗಿ ದುಡ್ಡಿನ ಮೇಲೆ ನಿಂತಿರುತ್ತೆ. ದುಡ್ಡು ಯಾರು ಕೊಡ್ತಾರೆ ಅವರ ಪರವಾಗಿ ಕ್ಲೀನ್ ಆಗಿ ಕಂಟೆಂಟ್ ಗಳನ್ನ ಮಾಡಿ ಬಿಡ್ತಾರೆ. ಆ ಕಲರ್ಸ್ ಕನ್ನಡದವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ಒಳ್ಳೆ ಅಲ್ಲಿ ಜಗಳ ಕಿತ್ತಾಡ್ಸ್ಬೇಕು. ಅವ್ರು ಯಾರು ಲವರ್ಸ್ ಗಳ ಒಂದೊಂದ್ಸಲ ಕಿಸ್ ಮಾಡಿಸ್ಬಿಡ್ಬೇಕು. ಅವ್ರು ಯಾರ ಹತ್ರನೋ ಬೈಕ್ ಬಂದಾಗ ಮಾತಾಡಿಸ್ಬಿಡ್ಬೇಕು. ಇಬ್ಬರ ಹತ್ರ ಗುದ್ದಾಟವನ್ನ ಮಾಡಿಸ್ಬೇಕು. ಇದೇನಾಗುತ್ತೆ ಅಂದ್ರೆ, ನಮ್ಮ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಒಂದೊಂದು ನಿಮಿಷದ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡ್ತಾರಲ್ಲ ಕಲರ್ಸ್ ಅವರು, ಅದೇನಾಗುತ್ತೆ ಜನಗಳಿಗೆ ನೇರವಾಗಿ ಪರಿಣಾಮ ಬೀರುತ್ತೆ. ಏನಪ್ಪ ಈ ತರ ಇದೆ, ಬಿಗ್ ಬಾಸ್ ನೋಡ್ಬೇಕು ಅಂತ. ನಮ್ಮಲ್ಲಿ ನೋಡಿ, ಯಾವುದೇ ಒಂದು ಫಿಲಮ್ ಅನ್ನ, ಒಂದು ಸಿನಿಮಾವನ್ನ ಮಾಡ್ಬೇಕು ಅಂದ್ರೆ A ಸರ್ಟಿಫಿಕೇಟ್, U ಸರ್ಟಿಫಿಕೇಟ್ ಅಂತ ಬರುತ್ತಲ್ವಾ, ಯೂನಿವರ್ಸಲ್ ಮತ್ತೆ ಅಡಲ್ಟ್ ನೋಡ್ಬೋದು ಅಂತ ಒಂದು ಸೆನ್ಸಾರ್ ಅವರು ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಬಟ್ ಬಿಗ್ ಬಾಸ್ಗೆ ಒಂದು ಚಾನೆಲ್ ಗಳಿಗೆ ಯಾವ ಸರ್ಟಿಫಿಕೇಟ್ ಇದೆ? ಒಂದು ಚಾನೆಲ್ ಅವರು ಒಂದು ಪ್ರೋಗ್ರಾಮ್ ಅನ್ನ ಮಾಡಿದಾಗ ಯಾವುದೇ ಒಂದು ಚಾನೆಲ್ಗಳು ಸಾರ್ವತ್ರಿಕವಾಗಿರುವಂತಹ ಶೋಗಳನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಯೂನಿವರ್ಸಲ್ ಅದು ಮಕ್ಕಳಿಂದ ಹಿಡಿದು ಮುದುಕರ ಗಂಟ ನೋಡೋದ್ರಿಂದ ಸಾರ್ವಜನಿಕವಾಗಿ ಯಾವುದೇ ಅತಿರೇಕಕ್ಕೆ ಮಾಡುವಂತದ್ದು, ಮುಜುಗರಕ್ಕೆ ಬರುವಂತದ್ದು, ಆ ತರ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ. ಬಟ್ ಆದ್ರೆ ಬಿಗ್ ಬಾಸ್ ಅವ್ರು ಮಾಡ್ತಾರೆ. ಯಾವ್ದೋ ಒಂದು ಹುಡುಗ ಒಂದು ಹುಡುಗಿ ಕೂತ್ಕೊಂಡು ಹಗ್ ಮಾಡುವಂಥದ್ದು, ಕಿತ್ತಾಡ್ಕೊಳ್ಳುವಂಥದ್ದು, ಮುತ್ತಿಡುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಈಗ ಮನೇಲಿ ಪೇರೆಂಟ್ಸು ನೋಡ್ತಾ ಇರ್ತಾರೆ, ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತು ಹಂಗಾದ್ರೆ ಬಿಗ್ ಬಾಸ್? ಈ ತರ ಶೋಗಳಿಗೆ ಮಿಲಿಯನ್ ಗಟ್ಲೆ TRP ಅನ್ನ ಕೊಟ್ಟು ಸಾರ್ವಜನಿಕರು ನೋಡ್ತಾರೆ. ಒಂದು ನಯಾ ಪೈಸದ ಉಪಯೋಗ ಇಲ್ಲ. ಇದನ್ನೇ ಯಾರಾದ್ರೂ ಒಬ್ರು ಈ ಚಾನಲ್, ಈ ಬಿಗ್ ಬಾಸ್ ಅಲ್ಲೇ ಕುಡಿತವನ್ನ ಬಿಟ್ಬಿಡಿ ಅನ್ನಕ್ಕೆ ಯಾವ್ದಾನು ಒಂದು ಪ್ರೋಗ್ರಾಮ್ ಮಾಡ್ತಾವ್ರ? BP ಶುಗರ್ ಯಾವ್ದಕ್ಕೆ ಬರುತ್ತೆ ಅಂತ ಯಾವ್ದಾನು ಡಾಕ್ಟರ್ನ ಕರೆದು ಇಂಟರ್ವ್ಯೂ ಮಾಡ್ತಿದಾರ? ಇವತ್ತು ಜನ ಸಾಲ, ಮತ್ತೊಂದು ಮಗದೊಂದು, ಎಷ್ಟು ಸಾವಿರಾರು ಇದಿದೆ, ಸಾವಿರಾರು ಜ್ವಲಂತ ಸಮಸ್ಯೆಗಳಿದೆ. ಇವತ್ತು ಸೊಸೈಟಿಗಳಲ್ಲಿ ರೇಷನ್ ಸಿಗ್ತಾ ಇಲ್ಲ ಅಂತ ಬಡ ಜನರು ಸಾವಿರಾರು ಗಟ್ಲೆ ಕ್ಯೂನ ನಿಂತ್ಕೊಂಡು ಸಾಯ್ತಾ ಇದ್ದಾರೆ. ಯಾರು ಒಬ್ಬ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕೊಡ್ತಾ ಇಲ್ಲ ಸೊಸೈಟಿನಲ್ಲಿ ಅಂತ ಒಬ್ಬ ವಿಡಿಯೋ ಮಾಡ್ತಾರ? ಯಾಕೆ ಮಾಡಬಾರ್ದು ಈ ತರ ಪ್ರೋಗ್ರಾಮ್ಗಳನ್ನ?
ಈ ತರ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ TRPನೂ ಬರಲ್ಲ, ಈ ತರ ಪ್ರೋಗ್ರಾಮ್ ನಿಮ್ಗೆ ಅಡ್ವರ್ಟೈಸ್ಮೆಂಟು ಬರಲ್ಲ, ದುಡ್ಡು ಬರಲ್ಲ. ಈ ಸಾರ್ವಜನಿಕ ಅರಿವನ್ನ ಕೊಡುವಂತ ಪ್ರೋಗ್ರಾಮ್ಗಳನ್ನ ದಯಮಾಡಿ ಮಾಡಿ. ಆಮೇಲೆ ಬಿಗ್ ಬಾಸ್ ಅಂತೂ ಎಷ್ಟು ಇಲ್ಲಿಗಲ್ ಅಂದ್ರೆ ಕಾನೂನು ಬಾಹಿರವಾಗಿ ಈ ಶೋಗಳನ್ನ ನಡೆಸ್ತಿದ್ದಾರೆ ಅಂದ್ರೆ, ಬಿಗ್ ಬಾಸ್ಗೆ ಯಾವುದೇ ತರನಾದ ಒಂದು ಲೈಸೆನ್ಸ್ ಸಹ ಇಲ್ಲ. ಯಾವುದೇ ಒಂದು